ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನೀವು ಏನೇ ಹೇಳ್ರಿ, ಈ ಪಶ್ಚಿಮ ಬಂಗಾಳದ ಘಟನಾವಳಿಗಳನ್ನು ಹೇಳುವಾಗ ಸಿಗೋ ಮಜಾನೇ ಬೇರೆ. ಒಂದು ಮೂಲಕತೆ, ಅದಕ್ಕೊಂದಷ್ಟು ಉಪಕಥೆಗಳು, ನಡೀತಾ ಇರುವಂಥ ಬೆಳವಣಿಗೆಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ರಾಜ್ಯ ಕೂಡ ಇತ್ತ ಅನ್ನುವಂಥ ಸೋಜಿಗ, ಅದರ ಜೊತೆ ಈಗ ಇದ್ದಕ್ಕಿದ್ದ ಹಾಗೆ ಆಗ್ತಾ ಇರುವಂಥ ಬೆಳವಣಿಗೆಗಳು ಎಂಥ ರೋಚಕಾರಿ. ಇದು ಅತ್ಯಂತ ಸಿನಿಮೀಯವಾದಂಥ ಘಟನೆಯನ್ನು ಇವತ್ತು ತಮ್ಮೆದುರಿಗೆ ಹೇಳ್ತೀನಿ. ತುಂಬ ವಿಷಯ ಇದ್ದಾವೆ, ಎಲ್ಲವನ್ನೂ ಸೇರಿಸಿ ಗೋಜಲು ಮಾಡೋದಿಲ್ಲ ಮತ್ತು ಹೆಚ್ಚು ಸುದೀರ್ಘ ಮಾಡೋದಿಲ್ಲ. ಕ್ಲುಪ್ತವಾಗಿ ಈ ಮಧ್ಯಾಹ್ನದ ಸಂಚಿಕೆಯಲ್ಲಿ ನಾಳೆ ನಡೆಯುವ ಚುನಾವಣೆ ಇದೆಯಲ್ಲ, ಫಾಲ್ಟಾ ಚುನಾವಣೆ, ಅದಕ್ಕೆ ಜಹಾಂಗೀರ್ ಖಾನ್ ಇದ್ದಕ್ಕಿದ್ದಾಗಿ ಹಿಂದೆ ಸರಿದದ್ದು ಯಾಕೆ, ಏನು ವಿದ್ಯಮಾನ ನಡೀತು, ಹಾಗೆ ಹಿಂದೆ ಸರಿಯಬಹುದಾ, ಅವಕಾಶ ಇದೆಯಾ ಕಾನೂನಾತ್ಮಕವಾಗಿ, ಈಗ ಜಹಾಂಗೀರ್ ಖಾನ್ ಏನು ಮಾಡ್ತಾ ಇದ್ದಾನೆ, ಇಷ್ಟು ವಿಚಾರವನ್ನು ತಿಳಿಸ್ತೇನೆ. ಮೊದಲನೇದಾಗಿ ಫಾಲ್ಟಾ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ತಮ್ಗೆ ಗೊತ್ತಿದೆ, ಬೆಳಗಿನ ಸಂಚಿಕೆಯಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಒಂದು ಡೈಮಂಡ್ ಹಾರ್ಬರ್ ಎನ್ನುವಂಥ ಸಂಸದೀಯ ಕ್ಷೇತ್ರ. ಆ ಸಂಸದೀಯ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು. ಇಡೀ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ 2021 ಇರ್ಬೋದು, 2024 ಇರ್ಬೋದು, ಎರಡೂ ಚುನಾವಣೆಯಲ್ಲಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ಈ ಪ್ರದೇಶದಲ್ಲಿ TMC ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿತ್ತು. ಮತ್ತು ಈ ಅಭಿಷೇಕ್ ಬ್ಯಾನರ್ಜಿ ಅಲ್ಲಿಯ ಸಂಸದ ಸೆಡ್ ಹೊಡಿತಾ ಇದ್ದ, ಡೈಮಂಡ್ ಹಾರ್ಬರ್ ಮಾಡೆಲ್ ನಮ್ಮದು, ಡೈಮಂಡ್ ಹಾರ್ಬರ್ ಮಾಡೆಲ್ ನಮ್ಮದು ಅಂಥೇಳಿ. ಏಕೆಂದರೆ ಅಲ್ಲಿ 48% ವೋಟ್ ಶೇರಿಂದ ಪಶ್ಚಿಮ ಬಂಗಾಳದಲ್ಲಿ TMC ಗೆಲ್ಲುವ ಸಂದರ್ಭದಲ್ಲಿ ಈತ 56-58% ಮತಗಳಿಂದ ಅಲ್ಲಿ ಡೈಮಂಡ್ ಹಾರ್ಬರನ್ನು ಗೆಲ್ತಾ ಇದ್ದಂಥ ವ್ಯಕ್ತಿ. ಆ ಮಟ್ಟಿನ ಆತನ ಕಂಟ್ರೋಲ್, ಹಿಡಿತ ಆ ಕ್ಷೇತ್ರದ ಮೇಲೆ ಇತ್ತು. ಫಾಲ್ಟಾ ಕ್ಷೇತ್ರದ ಚುನಾವಣೆ ಆಗ್ತಾ ಇದೆಯಲ್ಲ ನಾಳೆ, ಅಲ್ಲಿರುವಂಥ ಮತದಾರರ ಪರ್ಸೆಂಟೇಜ್ ಹೇಳ್ತೀನಿ, ಜಾತಿ ವಾಯ್, ಧರ್ಮ ವಾಯ್ಸ್. ಮುಸಲ್ಮಾನರಲ್ಲಿ 30.3% ಇದ್ದಾರೆ, ಹಿಂದೂಗಳು 69.7% ಇದ್ದಾರೆ. ಜಹಾಂಗೀರ್ ಖಾನ್ ಅತ್ಯಂತ ನಿಕಟವರ್ತಿ ಮಮತಾ ಬೇಗಂಗೆ ಮತ್ತು ಅಭಿಷೇಕ್ ಬ್ಯಾನರ್ಜಿಗೆ, ಇದ್ರ ಬಗ್ಗೆ ಅನುಮಾನವೇ ಬೇಡ. ಈತನ ನಾಟಕ ಹೇಗೆ ಅಂದರೆ, ಚುನಾವಣೆಯ ಸಂದರ್ಭದಲ್ಲಿ ಈತ ತಾನು ಯಾರ್ಯಾರ ಮೇಲೆ ಅತ್ಯಾಚಾರ ಮಾಡಿದ್ದಾನೋ ಅಂಥ ಮಹಿಳೆಯರನ್ನೆಲ್ಲ, ಸೋದರಿಯರನ್ನೆಲ್ಲ ತನ್ನ ಲಾರಿ ಮೇಲ್ಗಡೆ ಮುಂದ್ಗಡೆ ಕೂಡಿಸ್ಕೊಳ್ಳೋದು. ತನ್ನ ಜೊತೆ ಎಡಕ್ಕೆ ಬಲಕ್ಕೆಲ್ಲ ಅವ್ರು ಕೂತಿರ್ತಾರೆ. ಹಾಗೆ ಕೂತವ್ರನ್ನ ನೋಡಿ, ನನ್ನ ಜೊತೆ ಮಹಿಳೆಯರೆಲ್ಲ ನನ್ನ ಜೊತೆ ಇದ್ದಾರೆ, ಮಹಿಳೆಯರೆಲ್ಲ ನನಗೆ ಮತ ಹಾಕ್ತಾರೆ, ನಾವು ಕಾಳಿಯ ಭಕ್ತರು, ನಾವು ದುರ್ಗೆಯ ಭಕ್ತರು ಅಂತ ಹೇಳ್ಕೊಂಡು ಓಡಾಡೋದು. ಯಾಕೆಂದರೆ 69.7% ಹಿಂದೂ ಮತಗಳಿದ್ದಾವೆ. ಈ 30.3% ಅಂತೂ ಆತನಿಗೆ ಗ್ಯಾರಂಟಿ. ಹೀಗಿರುವಂಥ ಜಹಾಂಗೀರ್ ಖಾನ್ಗೆ ಈ ಬಾರಿಯ ಚುನಾವಣೆ ಭಾಳ ದೊಡ್ಡದಾದಂಥ ತಲೆನೋವಾಗಿ ಪರಿಣಮಿಸಿಬಿಡ್ತು. ಏಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಈ ಬಾರಿ ಚುನಾವಣಾ ಆಯೋಗ ಮಾಡಿದಂಥ ಕಟ್ಟುನಿಟ್ಟಿನ ಕ್ರಮಗಳು, ಬಂದಿರುವಂಥ ಪ್ರಯಾಗರಾಜನ ಪೊಲೀಸ್ ಆಫೀಸರು, ಈತ ಪರಾರಿ ಆಗ್ತಾನೆ. ಚುನಾವಣೆಯ ಸಂದರ್ಭದಲ್ಲಿ ಭಾಳ ಗಲಾಟೆ ಆಗ್ತವೆ, 2 ಸಲ ಗಲಾಟೆ ಆಗ್ತವೆ. ಈತನ ಚೇಲ ಚಪಾಟಿಗಳಿರ್ತಾವ್ರು, ಅವರೆಲ್ಲ ಗಲಾಟೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರನ್ನೆಲ್ಲ ಬಂಧಿಸಿ ಒಳಗಡೆ ಹಾಕಲಾಗತ್ತೆ. ಮತ್ತು ಮರುಚುನಾವಣೆ ಅಂತ ಆಗತ್ತೆ. ಮರುಚುನಾವಣೆ ಆದಾಗ ಒಂದು ವ್ಯವಸ್ಥೆ ಆಗತ್ತೆ, ಏನಪ್ಪ ಅಂತಂದರೆ ಪೂರ್ವಿ ಮಿದ್ನಾಪುರ್ ಅಂತ. ಆ ಪೂರ್ವಿ ಮಿದ್ನಾಪುರಿಂದ 24 ಪರಗಣ ದಕ್ಷಿಣದವರೆಗೂ ಇರುವಂಥ ಪ್ರದೇಶ ಏನಿದೆ, ಗಂಗೆಯ ತಟಾಕ ಏನಿದೆ, ಅದು ಸಂಪೂರ್ಣವಾಗಿ ಭಾಜಪಾಮಯ ಆಗಿಬಿಡ್ತದೆ, ಹಿಂದೂಮಯ ಆಗಿಬಿಟ್ಟಿರ್ತದೆ. ಈತನಿಗೆ ಅಲ್ಲಿರುವಂಥ ಮುಸಲ್ಮಾನರ 74,500 ಮತಗಳು ಬಿದ್ದರೂ ಕೂಡ ಈತ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಈ ಮಧ್ಯೆ ಈತನ ಮೇಲೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ಉಳಿದ ಪಕ್ಷಗಳ ಕಾರ್ಯಕರ್ತರು ಕೂಡ ಈತನ ಮೇಲೆ ಮೊಕದ್ದಮೆಗಳನ್ನು ದಾಖಲು ಮಾಡಿಬಿಟ್ಟಿರ್ತಾರೆ. ಇದರ ಮಧ್ಯೆ ಈತನ ಚೇಲಾಚಪಾಟಿಗಳಿದಾರಲ್ಲ, ಅವರು ಗಲಾಟೆ ಮಾಡಿದ್ದಕ್ಕೆ ಚುನಾವಣೆಯ ಸಂದರ್ಭದಲ್ಲಿ 2 ಸಲ ವೋಟಿಂಗ್ ಆಯ್ತಲ್ಲಿ. ಒಟ್ಟು 1,500 ಬೂತ್ಗಳಲ್ಲಿ 150ರಿಂದ 200 ಬೂತ್ಗಳಲ್ಲಿ ಗಲಾಟೆ ಆಯಿತು ಈ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಆವಾಗ ಯಾರ್ಯಾರು ಗಲಾಟೆ ಮಾಡಿದ್ರು ಅವನ್ನೆಲ್ಲ ಎಳ್ಕೊಂಡೋಗಿ ಒಳಗೆ ಹಾಕಲಾಯಿತು. ಈತ ಮಾತ್ರ ಪರಾರಿಯಾಗಿ ಕೂತಿದ್ದ. ಇವ್ರಿಗೆ TMC ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಡ್ತು. ಒಂದು, ಈತ ಚುನಾವಣೆಗೆ ನಿಂತುಬಿಟ್ಟಿದ್ದಾನೆ. ಈಗ ಈ ನಿಂತವನನ್ನು ನಾವು ಬೆಂಬಲಿಸಿ ಈತನ ಪರವಾಗಿ ಓಡಾಡಲಿಕ್ಕೆ ಆಗಲಾರದ ಸ್ಥಿತಿ ಇದೆ ಡೈಮಂಡ್ ಹಾರ್ಬರ್ ಪ್ರದೇಶದಲ್ಲಿ, ಫಾಲ್ಟಾದಲ್ಲಿ. ಈತನ ಪರವಾಗಿ ನಿಂತು ನಾವು ಸೆಣಸಿದರೂ ಕೂಡ ಗೆಲ್ಲದೆ ಹೋದರೆ ಭಾಳ ದೊಡ್ಡದಾದಂಥ ಮುಖಭಂಗ TMCಗೆ.
ಇವನ ಪರವಾಗಿ ನಿಂತು ಸೋಲೋದಂತೂ ಗ್ಯಾರಂಟಿ ಇತ್ತ. ಎರಡನೇದ್ದು ಸುಮ್ಮನೆ ಎದ್ದು ಬಿಟ್ಟರೆ ಟಿ ಎಮ್ ಸಿ ನಿತ್ರಾಣ ಆಗಿದೆ ಅನ್ನುವಂಥ ಮನಸ್ಥಿತಿ, ಟಿ ಎಮ್ ಸಿಗೆ ತಾಕತ್ತಿಲ್ಲ ಅಂತ ಆಗ್ಬಿಡುತ್ತೆ. ಈ ಮಧ್ಯೆ ಈತ ಎಲ್ಲಿಯೂ ಕಾಣಿಸ್ತಾನೆ ಇರಲಿಲ್ಲ, ನಾಪತ್ತೆ ಆಗಿಬಿಟ್ಟಿದ್ದ. ಪೊಲೀಸರು ಈತ ಮೇಲೆ ಸರ್ಚ್ ವಾರಂಟ್ ಮಾಡಿದರು, ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲಿ ಹುಡುಕಿದ್ರು ಈತ ಪತ್ತೆ ಆಗ್ತಾ ಇಲ್ಲ. ಜಹಾಂಗೀರ್ ಖಾನ್ ತನ್ನನ್ನು ತಾನು ಪುಷ್ಪ ಅಂತ ಕರ್ಕೋತಾ ಇದ್ದ. ಮೈ ಕಿಸಿಕೋ ಝುಕ್ಕುಂಗ ಅಂತ, ನಾ ಯಾರಿಗೂ ತಲೆ ತಗ್ಸಲ್ಲ ಅಂತ ದೊಡ್ಡ ಡೈಲಾಗ್ಗಳನ್ನು ಹೇಳ್ಕೊಂಡು ಓಡಾಡಿದಂಥ ವ್ಯಕ್ತಿ ಈತ. ಕೊನೆಗೆ ಈತನನ್ನು 24 ಪರಗನ ಉತ್ತರದಲ್ಲಿ ಪೊಲೀಸರು ಹಿಡಿದುಬಿಡ್ತಾರೆ. ಈ ಮಧ್ಯೆ ಒಂದು ಬೆಳವಣಿಗೆ ಆಗಿರುತ್ತೆ. ಈತ ಏನು ಮಾಡಿರ್ತಾರೆ ಅಂದರೆ, ಕಲ್ಕತ್ತಾ ಹೈಕೋರ್ಟಿಂದ ತನಗೆ ಚುನಾವಣೆ ಆಗುವವರೆಗೂ ಬಂಧನವನ್ನು ಮಾಡಬಾರ್ದು, ಬಂಧಿಸಿದರೆ ನಾನು ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕಾಗೋದಿಲ್ಲ, ಆದ್ದರಿಂದ ನನಗೆ ಆ್ಯಂಟಿಸಿಪೇಟರಿ ಬೇಲ್ ಕೊಡಬೇಕು. ಈತ ಅಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಲಾಯರ್ಗಳಿದಾರಲ್ಲ ಪಶ್ಚಿಮ ಬಂಗಾಳದಲ್ಲಿ ಇರುವಂಥಲ್ಲ. ಈ ದೇಶದ ಮೊಟ್ಟ ಮೊದಲ ಹೈಕೋರ್ಟ್ ಇದ್ದದ್ದೇ ಕಲ್ಕತ್ತಾ ಹೈಕೋರ್ಟ್. ಭಾಳ ಜನರಿಗೆ ಗೊತ್ತಿಲ್ಲ, ಅದು ಕೋಲ್ಕತ್ತಾ ಅನ್ನಲ್ಲ, ಅದು ಕಲ್ಕತ್ತಾ ಅಂತಾರೆ. ಹೇಗೆ ಅಲಹಾಬಾದ್ ಹೈಕೋರ್ಟ್ ಅಂತ ಪ್ರಯಾಗರಾಜ್ದಲ್ಲಿ ಅಂತಾರೋ ಹಾಗೆ ಕೋಲ್ಕತ್ತಾ ಹೈಕೋರ್ಟ್ಗೆ ಕಲ್ಕತ್ತಾ ಹೈಕೋರ್ಟ್ ಅಂತ. ಕಲ್ಕತ್ತಾ ಹೈಕೋರ್ಟು ದೇಶದ ಮೊಟ್ಟ ಮೊದಲ ಹೈಕೋರ್ಟ್. ಬ್ರಿಟಿಷರು ಬಂದು ಇಳಿದದ್ದು ಕಲ್ಕತ್ತಾಗೆ, ಆಮೇಲೆ ರಾಜಧಾನಿ ಸ್ಥಳಾಂತರ ಆಗಿದ್ದದು. ಹೀಗಿರುವಾಗ ಅಲ್ಲಿ ಬಿಲಿಯನಿಯರ್ ಲಾಯರ್ಸ್ ಅಂತಿದ್ದಾರೆ. ಅಲ್ಲಿ ಲಾಯರ್ಸ್ಗಳ ಮೂಲ ವೃತ್ತಿ ವಕೀಲಿಕೆ ಅಲ್ಲ, ವಕೀಲಿಕೆಯನ್ನು ಮಾಡ್ತಿರ್ತಾರೋ ಪ್ರಾಕ್ಟೀಸು. ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ನಡೆಸ್ತಾ ಇರ್ತಾರೆ, ಸರ್ಕಾರದ ಜೊತೆ ಕೈ ಜೋಡಿಸಿರ್ತಾರೆ. ಇವರ ಮೇನು ಭಾಳ ದೊಡ್ಡ ಮಟ್ಟದ ರಾಕೆಟ್ ಏನಂತಂದ್ರೆ ಮೋಡಸ್ ಆಪರಂಡಿ ಅಂದರೆ, ಯಾರ್ಯಾರು ಈ ಬಾಹುಬಲಿಗಳು ಅನ್ಸ್ಕೊಂಡಂಥವ್ರು ಇರ್ತಾರೆ, ಅಲ್ಲೆಲ್ಲ ಬಾಹುಬಲಿ ಅಂತಾರೆ. ಆದ್ದರಿಂದ ಅದೇ ಶಬ್ದ ಇಲ್ಲಿ ಬಳಸ್ತೇನೆ ನಾನು, ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಾನು ನಿನ್ನೆ ಅದ್ರ ಬಗ್ಗೆ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡು ಡಿಸ್ಕ್ಲೇಮರ್ ಹೇಳಿಬಿಟ್ಟಿದ್ದೀನಿ. ಅವರನ್ನು ರಕ್ಷಿಸುವ ಕೆಲಸವನ್ನು ಈ ಬಿಲಿಯನಿಯರ್ ಲಾಯರ್ಸ್ ಮಾಡ್ತಾರೆ. ಹೇಗೆ ನಮ್ಮಲ್ಲಿ ಕಪಿಲ್ ಸಿಬಲ್ಲು, ಅಭಿಷೇಕ್ ಮನು ಸಿಂಘ್ವಿ ಇವರೆಲ್ಲ ಇದ್ದಾರಲ್ಲ, ಅದೇ ಸಾಲಿನಲ್ಲಿ ಇವರು ಯಾರ್ಯಾರು ಕ್ರಿಮಿನಲ್ಗಳಿದಾರೋ ಆ ಕ್ರಿಮಿನಲ್ಗಳನ್ನು ಹೇಗಾದರೂ ಮಾಡಿ ಬಚಾವ್ ಮಾಡೋದು, ಅವ್ರ ಮೇಲೆ ಕೇಸ್ ಆದರೆ ಜಾಮೀನು ಕೊಡಿಸೋದು, ಅವ್ರ ಹುಡುಗರನ್ನ ಬಿಡಿಸ್ಕೊಂಬರೋದು. ಇದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಫೀಸ್ಗಳ ರೂಪದಲ್ಲಿ ಪಡಿತಾರೆ. ಸರ್ಕಾರಕ್ಕೆ ತುಂಬ ಟಿ ಎಮ್ ಸಿ ಜೊತೆ ತುಂಬ ಹತ್ತಿರ ಇರೋದು, ಸರ್ಕಾರದ ಭಾಗವಾಗಿರುವಂಥ ಜನ ಇವರು. ಒಂದು ವ್ಯವಸ್ಥೆ ಇದು, ಪಶ್ಚಿಮ ಬಂಗಾಳದ ವ್ಯವಸ್ಥೆ. ಇವರೇನು ಮಾಡ್ತಾರೆ, ಈತನಿಗೆ ಆ್ಯಂಟಿಸಿಪೇಟರಿ ಬೇಲ್ ಕೊಡಬೇಕು ಅಂತ ಓಡಾಡ್ತಾರೆ. ಕೊನೆಗೆ ಈತನಿಗೆ 26ನೇ ತಾರೀಕುವರೆಗೂ ಬಂಧಿಸಬಾರದು ಅಂತ ಕಲ್ಕತ್ತಾ ಹೈಕೋರ್ಟ್ ಒಂದು ಆದೇಶ ಮಾಡ್ತಾರೆ. ಏಕೆಂದರೆ ಚುನಾವಣೆ ಆಗಬೇಕಲ್ಲ, 21ನೇ ತಾರೀಕು ಚುನಾವಣೆ ಆಗುತ್ತೆ, 24ನೇ ತಾರೀಕು ತನಕ ಫಲಿತಾಂಶ ಇದೆ, 24ಕ್ಕೆ. ಹೀಗಾಗಿ ಈತ ಒಂದು ನಿಟ್ಟುಸಿರನ್ನು ಬಿಡ್ತಾನೆ, ನನ್ನನ್ನು ಬಂಧಿಸೋದಿಲ್ಲ. ಪೊಲೀಸರ ಕೈಗೆ ಸಿಗಾಕೋತಾನೆ. 24 ಪರಗಣದಲ್ಲಿ ಎಲ್ಲಿ ಓಡಾಡ್ತಾ ಇದೆಯಾ ನೀನು, ಕ್ಯಾಂಡಿಡೇಟು, ನಿನಗೆ ನಾವು ಸೆಕ್ಯೂರಿಟಿ ಕೊಡಬೇಕು ಅಂತ ಕಾನೂನಿದೆ. ಚುನಾವಣೆಯಲ್ಲಿ ಅಭ್ಯರ್ಥಿ ಆತ ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿರಲಿ, ಆತ ಪಕ್ಷೇತರನಿರಲಿ, ಅವ್ರ ಮನೆ ಮುಂದೆ ಇಬ್ಬರು ಪೊಲೀಸರು ನಿಂತಿರ್ತಾರೆ, ನೀವು ಗಮನಿಸಿ ನೋಡಿ. ಆವಾಗ ಆತ ಹೇಳ್ತಾನೆ, ಇಲ್ಲ ನಾನು ಚುನಾವಣೆಯಲ್ಲಿ ಬಂದು ಪ್ರಚಾರ ಮಾಡೋಕ್ಕಾಗಲ್ಲ, ನಮ್ಮ ಹುಡುಗರು ಯಾರೂ ಇಲ್ಲ, ಭಾಳ ಗಲಾಟೆ ಇದೆ ಇಲ್ಲಿ, ನಾನು ಅಲ್ಲಿ ಹೋಗ್ಬಿಟ್ರೆ ಮತ್ತೆ ವಾತಾವರಣ ಹಾಳಾಗಿಬಿಡುತ್ತೆ, ನಾನು ಬರಲ್ಲ ಅಲ್ಲಿ. ಇಲ್ಲ ನೀನು ಬರಲೇಬೇಕು. ಆಮೇಲೆ ಚುನಾವಣಾ ಆಯೋಗ ಈತನನ್ನು ಸಂಪರ್ಕ ಮಾಡುತ್ತೆ. ಅವ್ರು ಹೇಳ್ತಾರೆ, 13ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ವಾಪಸ್ ತಗೊಳ್ಳಿಕ್ಕೆ ಡೇಟ್ ಇತ್ತು. ನೀನು ವಾಪಸ್ ತೆಗೆದುಕೊಳ್ಳದೇ ಇದ್ದರೂ ಕೂಡ ಆ EVM ಮಷಿನ್ ಇದೆಯಲ್ಲ, ಅಲ್ಲಿ TMCದು ಲೋಗೋ ಇದ್ದೇ ಇರುತ್ತೆ, ನೀನು ಅಭ್ಯರ್ಥಿಯಾಗಿ ಉಳಿದಿರ್ತೀಯ. ಆದ್ದರಿಂದ ನೀನು ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇದ್ದರೂ ನೀ ಬಾಯಿ ಮಾತಿನಲ್ಲಿ ಹೇಳ್ಬಹುದೇ ವಿನಾ ನೀನು ಅಭ್ಯರ್ಥಿ ಅಂತ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನನ್ನ ಅಭ್ಯರ್ಥಿ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವನಿಗೆ ಫಜೀತಿಗಿಟ್ಕೋತದೆ. ಯಾಕೆಂದರೆ ಆ ಕಡೆ ಈತನನ್ನು ಈಗ ಅಭಿಷೇಕ್ ಬ್ಯಾನರ್ಜಿ ಸಪೋರ್ಟ್ ಮಾಡ್ತಾ ಇಲ್ಲ, ಈ ಕಡೆ ಮಮತಾ ಬೇಗಂ ಸಪೋರ್ಟ್ ಮಾಡ್ತಾ ಇಲ್ಲ. ವಾಪಸ್ ಈತ ತನ್ನ ಫಾಲ್ಟಾಗೆ ಬರ್ತಾನೆ. ಒಂದು ದಿವಸ ಸಂಜೆ ಒಂದು ಕಚೇರಿಯನ್ನು ತೆಗಿತಾನೆ. ಕಚೇರಿ ಸಂಜೆ ಹೊತ್ತಲ್ಲಿ ಒಂದು ಕಚೇರಿ ಓಪನ್ ಮಾಡ್ತಾನೆ. ಈತನ ಒಬ್ಬ ಅಸಿಸ್ಟೆಂಟ್ ಬರ್ತಾನೆ, ಹುಡುಗರಿಗೆಲ್ಲ ಫೋನ್ ಮಾಡ್ತಾನೆ. ಎಲ್ಲರ ಫೋನು ಸ್ವಿಚ್ ಆಫ್ ಆಗಿರ್ತವೆ. ಅನಧಿಕೃತವಾಗಿ ಕಟ್ಟಿದ ಜಾಗದಲ್ಲಿರುವಂಥ ಆಫೀಸ್ ಇದು. ಅದು ಕೂಡ ಅಧಿಕೃತ ಅಲ್ಲ, ಅಂಥ ಲಫಂಗರು ಇವರೆಲ್ಲ, ಬದಮಾಶರು. ಅಲ್ಲಿ ಆಫೀಸ್ ಬಾಗಿಲು ತೆಗಿತಾನೆ, ಲೈಟ್ ಹಾಕ್ತಾನೆ, ಒಬ್ಬನೇ ಭಾಳ ಹೊತ್ತಂಗೆ ಕೂಡ್ತಾನೆ, ಸುಮಾರು ಫೋನ್ಗಳು ಮಾಡ್ತಾನೆ. ಯಾರ್ಯಾರು ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಅಣ್ಣ ಬಾಬು ಮುಜೆ ಮಾಲೂಮ್ ನೈ ಅಂತ, ಎಲ್ಲರಿಗೂ ಬಾಬು ಅಂತ ಈ ಚಾಕು ಹಾಕ್ತಾರಲ್ಲ ಹಿಂದಿಂದ ಬಂದು, ಅವರು ಕೂಡ ಮಾತಾಡಿಸುವಾಗ ಬಾಬು ಅಂತಲೇ ಮಾತಾಡಿಸೋದು, ದೇವಿ ಬಾಬು ಅಂತಲೇ ಮಾತಾಡೋದು. ಅಲ್ಲಿ ಶಿಷ್ಟಾಚಾರ ಅದು ಪಶ್ಚಿಮ ಬಂಗಾಳದಲ್ಲಿ. ನೋಡ್ತಾನೆ, ಸುಮಾರು ಹೊತ್ತು ಕೂತ್ಕೋತಾನೆ, ಏನು ವರ್ಕೌಟ್ ಆಗೋದಿಲ್ಲ. ಅಲ್ಲಿಂದ ಎದ್ದು ಹೊರಗಡೆ ಬರ್ತಾನೆ. ಹೊರಗಡೆ ಬಂದಮೇಲೆ ಯೋಚನೆ ಮಾಡ್ತಾನೆ, ಒಂದು ವೇಳೆ ನಾನು ಚುನಾವಣೆಯನ್ನು ಮುಂದುವರಿಸಿ, ಇದು ನಿನ್ನೆಲ್ಲ ಮೊನ್ನೆ ಸಂಜೆ ನಡೆದಂಥ ವಿದ್ಯಮಾನ, 2 ದಿವಸ ಹಿಂದಿನ ಕಥೆ ಹೇಳ್ತಾ ಇರೋದು. ಬಂದು ವಿಚಾರ ಮಾಡ್ತಾನೆ, ಇನ್ನು ನಾನು
ಮತ್ತೆ ಚುನಾವಣೆ ನಿಂತರೆ ನಾನು ಬಂದು ಬೂತ್ ಓಡಾಡಿ ಗಲಾಟೆ ಅಂತೂ ಮಾಡಲಿಕ್ಕಾಗಲ್ಲ. ನನ್ನ ಬರೋಬ್ಬರಿ ತದಕ್ಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಮತ್ತು ನನ್ನ ಮೇಲೆ ಈಗಾಗಲೇ ಬೇಕಾದಷ್ಟು ಕೇಸ್ ಇದ್ದಾವೆ. ಆ ಕೇಸಿಂದ ಈತ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲ್ಲ. ಆ ರೀತಿಯ ಕೇಸ್ಗಳನ್ನ ಈತನ ಮೇಲೆ ಜಡಿಯಲಾಗಿದೆ. ಅಷ್ಟು ಕ್ರೈಮ್ಗಳನ್ನು ಈತ ಮಾಡಿದ್ದಾನೆ. ಹೀಗಿರುವಾಗ ಈತ ತೀರ್ಮಾನ ಮಾಡ್ತಾನೆ, ಹಾಗಾದರೆ ನಾನು ಈಗ ಮುಖ ಉಳಿಸ್ಕೋಬೇಕು ಅಂದರೆ ನಾನು ಚುನಾವಣೆಯಲ್ಲಿಲ್ಲ ಅಂತ ಪತ್ರಿಕಾಗೋಷ್ಠಿಯನ್ನು ಮನೆಯಲ್ಲೇ ಕರೀತಾನೆ. ತನಗೆ ಗೊತ್ತಿರುವಂಥ ಒಂದಷ್ಟು ಜನ ಕರೆದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ನಾನು ಈ ಬಾರಿ ಚುನಾವಣೆಯಿಂದ ಹಿಂತಕ್ಕೊಂಡಿದ್ದೀನಿ, ಸುವೇಂದು ಅಧಿಕಾರಿ ಅವರಿಗೆ ನಾನು ಬೆಂಬಲವನ್ನು ಘೋಷಿಸ್ತಾ ಇದ್ದೀನಿ. ಅವರು ವಿಶೇಷ ಪ್ಯಾಕೇಜನ್ನು ನಮ್ಮ ಫಾಲ್ಟಾ ಕಾನ್ಸ್ಟಿಟ್ಯೂನ್ಸಿಗೆ ಕೊಡ್ತಾ ಇರೋದರಿಂದ ನಮ್ಮ ಕ್ಷೇತ್ರ ಚೆನ್ನಾಗಾಗಲಿ ಅಂತ ಅವರಿಗೆ ಬೆಂಬಲವನ್ನು ಘೋಷಿಸ್ತಾ ಇದ್ದೀನಿ. ಯಾವಾಗ ಈ ರೀತಿ ಘೋಷಣೆ ಮಾಡ್ತಾರೋ ಆ ಕಡೆ ಉರಿದು ಬೀಳುತ್ತೆ ಟಿ ಎಮ್ ಸಿ ಹತ್ರ ಹೋಗ್ತಾರೆ. ಅಲ್ಲಿಯ ಸ್ಪೋಕ್ಸ್ ಪರ್ಸನ್ಗಳ ಹತ್ರ ಭಾಳ ಜನ ಓಡಿ ಹೋಗಿದ್ದಾರೆ. ಅದರಲ್ಲಿ ಯಾರು ಉಳಿದಿದ್ದಾರೆ ಅವ್ರ ಹತ್ರ ಮೈಕ್ ಹಿಡ್ಕೊಂಡಾಗ ಅವ್ರು ಹೇಳ್ತಾರೆ, ನಮಗೆ ವಿಷಯವೇ ಗೊತ್ತಿಲ್ಲ, ನಮ್ಗೆ ಅವರು ಸಂಪರ್ಕವನ್ನು ಮಾಡಿಲ್ಲ, ನಾವು ಚುನಾವಣೆಯ ಕಣದಲ್ಲಿ ಇದ್ದೀವಿ ಅಂತ, ನಾವು ವಾಸ್ತವವಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ವಿಡ್ರಾ ಮಾಡಿಕೊಂಡದ್ದು ನಮ್ಗೆ ಹೇಳಿಲ್ಲ, ನಾಮಪತ್ರವನ್ನು ಹಿಂತೆಗೆದುಕೊಂಡಿಲ್ಲ, ನಾವು ಚುನಾವಣಾ ಕಣದಲ್ಲಿ ನಮ್ಮ ಪಕ್ಷ ಇದೆ. ಈಗ ಮಜಾ ಏನಂದರೆ, ನಾಳೆ ಚುನಾವಣೆ ನಡೆಯುತ್ತೆ. ಯಾವ ವ್ಯಕ್ತಿ ಪ್ರಚಂಡವಾದಂಥ ಗೆಲುವನ್ನು ಪಡಿತಾ ಇದ್ನೋ ಆ ವ್ಯಕ್ತಿ ಹೆಸರು ಅಲ್ಲೇ ಇರುತ್ತೆ, ಆದರೆ ಆತ ಅಜ್ಞಾತನಾಗಿರ್ತಾನೆ. ಅವನಿಗೆ ಹಾಕುವಂಥ ಮತ ಹಾಕುವ ಮುಸಲ್ಮಾನರು ಬೇರೆ ಇನ್ಯಾರಿಗೂ ಹಾಕ್ಕೋತಾರೆ. ಯಥಾ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸ್ತದೆ. ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಆಡಳಿತದಲ್ಲಿರ್ತಲ್ಲ ಸರ್ಕಾರ, ಆ ಸರ್ಕಾರ ಕ್ಷಣ ಮಾತ್ರದಲ್ಲಿ ತೀರ್ಮಾನವನ್ನು ಮಾಡಿ, ಈ ಹೇಗೆ ಅಂದರೆ ಸಮರೋಪಾದಿಯಲ್ಲಿ ಕೆಲಸ ಮಾಡಿ ಸರಿ ಮಾಡುವಂಥ ಪ್ರಯತ್ನ ಮಾಡೋದಿದೆಯಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡೋದು ಅಂತ ನಮ್ಮ ಲೇಮ್ಯಾನ್ ಭಾಷೆಯಲ್ಲಿ ಹೇಳ್ತಾರೆ. ಅದನ್ನು ಎಷ್ಟು ತ್ವರಿತವಾಗಿ ಸುವೇಂದು ಅಧಿಕಾರಿ ಮತ್ತು ಅಮಿತ್ ಶಾ ಮಾಡಿಸ್ತಾ ಇದ್ದಾರೆ ಅಂದರೆ, ನಿನ್ನೆ ದೊಡ್ಡ ಗಲಾಟೆ ಆಯಿತು. ಯಾರಿಗೆ? ಯಾರನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ತಾಯಿದ್ರು. ಫಿರ್ಹಾದ್ ಹಕೀಮ್ ಅಂಥೇಳಿ ಕಲ್ಕತ್ತಾದ ಮೇಯರು ಮತ್ತು ಮಿನಿಸ್ಟ್ರಲ್ಲಿ. ಒಂದು ಕಡೆ ಅಭಿಷೇಕ್ ಬ್ಯಾನರ್ಜಿ, ಒಂದು ಕಡೆ ಫಿರ್ಹಾದ್ ಹಕೀಮು ಮತ್ತು ಅಲ್ಲಿ ವಾರ್ಡ್ ಕೌನ್ಸಿಲರ್. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಈಗ ಅಭಿಷೇಕ್ ಬ್ಯಾನರ್ಜಿ ಮನೆ ಕೆಡವ್ತಾ ಇದ್ದಾರೆ, ಅದಕ್ಕೇನು ಕಾರಣಗಳಂತ ಹೇಳ್ತೇನೆ. ಅಭಿಷೇಕ್ ಬ್ಯಾನರ್ಜಿ ಮನೆ ಯಾಕೆ ಕೆಡಬೇಕು, ಏನಾದ್ರು ಕಾರಣಗಳಿರ್ಬೇಕಲ್ಲ. ಅದರಿಂದ ಆದಂಥ ಪರಿಣಾಮಗಳೇನು, ಪಕ್ಷದ ಸ್ಥಿತಿ ಏನು, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.